ನಮಸ್ಕಾರ ಯೂಟ್ಯೂಬ್, ನಮಸ್ಕಾರ ತಮ್ಮೆಲ್ಲರಿಗೂ. ಶೇಖರ್ ಈ ಕಡೆ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ತಾರೀಕು ಬಂದು 8 ಡಿಸೆಂಬರ್, ಗಳಿಗೆ ಬಂದು 7:24 ಬೆಳಗ್ಗೆ. ನಾನೊಂದು ಸಣ್ಣ ಬ್ರೇಕ್ಫಾಸ್ಟ್ ರೇಟ್ ಮೇಲೆ ಹೊರಟಿದ್ದೀನಿ. ನನ್ನ ಜೊತೆ ಯಾರು ಬರ್ತಾರೆ, ದರ್ಶನ್ ಅಂತ ಒಬ್ಬರಿದ್ದಾರೆ ನನ್ನ ಫ್ರೆಂಡು. ಅವರು UK-ಯಲ್ಲಿರ್ತಾರೆ. ಸೊ ರಜಕ್ಕೆ ಒಂದು 3 ವೀಕ್ಸ್ ಇಂಡಿಯಾಗೆ ಬಂದಿದ್ದರು. ಸೊ ಅವ್ರ ಹತ್ರನೇ ಹೆಲ್ಮೆಟ್ಟು ಮತ್ತು ಈ ಶೂಸ್ ತರಿಸಿರೋದು. ನೀವು ಹೆಲ್ಮೆಟ್ ನೋಡ್ತಾ ಇದ್ದೀರಲ್ಲ, ಅದೇ ಹೊಸ ಹೆಲ್ಮೆಟ್ಟು, ಐಕಾನ್ ಇಯರ್ಫಾರ್ಮ್ ಅಂತ. ಸೊ ಅವರೇ ತೊಗೊಂಬಂದು ಕೊಟ್ಟಿದ್ದು ನನಗೆ. ನನ್ನ ಫ್ರೆಂಡ್ ಲಾಸ್ಟ್ ಟೈಮ್ ಜಾಕೆಟ್ ತೊಗೊಂಬಂದು ಕೊಟ್ಟಲಲ್ಲ, ಅವಳ ಕೈಯಲ್ಲಿ ತೊಗೊಂಬಂದು ಕೊಡೋಕ್ಕಾಗಲಿಲ್ಲ ಹೆಲ್ಮೆಟ್ಟು ಮತ್ತು ಶೂಸ್ ನಾನು ನಿಮ್ಗೆ ಆಮೇಲೆ ತೋರಿಸ್ತೀನಿ. ಸೊ ಇವನು ಬರ್ತಾ ಇದ್ದ, ಇವನಿಗೆ ಹೇಳೋದು ತೊಗೊಂಬರೋದಕ್ಕೆ, ಇವನೇ ತೊಗೊಂಬಂದು ಕೊಟ್ಟ ನನಗೆ. ಸೊ ಈಗ ನಾನು ಮತ್ತು ಅವನು ಒಂದು ರೈಡ್ ಹೊರಟಿದ್ದೀವಿ. ಅವನು ನಮ್ಮ ಮನೆ ಹತ್ರನೇ ಇರೋದು. ಸೊ ಹಂಗಾಗಿ ಕಮ್ಯುನಿಕೇಷನ್ನು ಪ್ರಾಬ್ಲಮ್ ಏನಾಗಿಲ್ಲ, ಕ್ಯಾಚ್ ಅಪ್ ಮಾಡೋದು ಕೂಡ ಪ್ರಾಬ್ಲಮ್ ಆಗೋಲ್ಲ. ಅವನು ಇಲ್ಲಿ ಮುಂದೆ ರೆನೋ ಶೋರೂಮ್ ಬರುತ್ತೆ, ಅಲ್ಲೇ ನಿಂತಿದ್ದಾನೆ ನೋಡಿ ಅವನನ್ನೇ. ಸೊ ನಾನು ಮುಂದೆ ಹೋಗಿ ನಿಂತ್ಕೊತೀನಿ, ಅವನು ಬರ್ತಾನೆ. ಸೊ ಅವನದು ಗಾಡಿ ಬಂದು ಟ್ರಯಾಂಪ್ ಸ್ಕ್ರಾಂಬ್ಲರು 900. ಆ ಗಾಡಿನ ಹತ್ತಿರ ಒಂದು 2 ಇಯರ್ಸಿಂದ ಇಟ್ಟಿದ್ದಾನೆ, ಬಟ್ ಅವನು ಜಾಸ್ತಿ ಓಡಿಸಿಲ್ಲ ಅವನು. ಸೊ ಅದನ್ನು ಸೆಲ್ ಮಾಡಬೇಕು ಅಂತ ಇದ್ದಾನೆ. ಸೊ ಅದರದ್ದು ನಾನು ಲಿಂಕ್ ಬಿಡ್ತೀನಿ OLXದು ನಂದು ಕೆಳಗಡೆ ಡಿಸ್ಕ್ರಿಪ್ಷನಲ್ಲೇ. ಸೊ ನಿಮ್ಗೆ ಯಾರಿಗಾದ್ರೂ ಇಷ್ಟ ಇದ್ದರೆ ಬೇಕಾದ್ರೆ ಕಾಂಟ್ಯಾಕ್ಟ್ ಮಾಡಿ ಅವನ್ನ. ಸೊ ಎಲ್ಲಿಗೆ ಹೋಗ್ತೀವಿ, ಹಿಂಗೆ ಸಣ್ಣ ಒಂದು ಬ್ರೇಕ್ಫಾಸ್ಟ್ ರೈಡು ಕುಣಿಗಲ್ ರೋಡ್ಗೆ ಹೋಗ್ಬಿಟ್ಟು ಅಲ್ಲಿ ಸ್ವಲ್ಪ ಇದರ್ ಸ್ವಾತಿನೋ ಧ್ರುವತಾರೇನೋ ಮಯೂರಾಗ ಹೋಗಿ ಒಂದು ಸ್ವಲ್ಪ ಕಾಫಿ ಕೊಡ್ಕೊಂಡು ಒಂದು ಸ್ವಲ್ಪ ತಿಂಡಿ ಮಾಡ್ಕೊಂಡು ಲೇಟಾಗಿ ವಾಪಸ್ ಮನೆಗೆ ಬರೋದು ಪ್ಲ್ಯಾನ್ ಇದೆ. ಸೊ ಇವಾಗ 7:30 ಎಲ್ಲ, ಮೋಸ್ಟ್ಲಿ ಒಂದು 10:30 11 ಗಂಟೆಗೆ ಮನೆಗೆ ಬರೋ ಪ್ಲ್ಯಾನ್ ಇದೆ. ಆಮೇಲೆ ನಂದು ಪೆಟ್ರೋಲ್ ಇಲ್ಲ, ಪೆಟ್ರೋಲ್ ಆಗೋಗಿದೆ, ಕಮ್ಮಿ ಇದೆ. ಏನೊಂದು 30-40 ಕಿಲೋಮೀಟ್ರ್ ಬಂದರೆ ಹೆಚ್ಚು. ಮನೆ ಹತ್ರ ಒಂದು ಇಂಡಿಯನ್ ಆಯಿಲ್ ಪೆಟ್ರೋಲ್ ಬಂಕ್ ಬರುತ್ತೆ, ಅಲ್ಲಿ XP 95 ಯಾವಾಗಲೂ ಇರುತ್ತೆ. ಅವತ್ತು ಬೆಳಗ್ಗೆ ಹೋಗಿದ್ದೆ, ಅಲ್ಲಿ XP 95 ಇರಲಿಲ್ಲ. ಸೊ ಕುಣಿಗಲ್ ರೋಡಲ್ಲಿ ಎಂಟ್ರ್ ಆಗಿದ ತಕ್ಷಣ ನೆಲಮಂಗಲದಿಂದ ಫಸ್ಟ್ ಪೆಟ್ರೋಲ್ ಬಂಕ್ ಬರುತ್ತೆ ಲೆಫ್ಟಲ್ಲಿ, ಇಂಡಿಯನ್ ಆಯಿಲ್, ಅಲ್ಲಿ XP 95 ಪೆಟ್ರೋಲ್ ಇರುತ್ತೆ. ಸೊ ಅವನ ಹತ್ರ ಹೋಗಿ ಕೇಳ್ತೀನಿ, ಇದ್ದರೆ ಹಾಕಿಸ್ತೀನಿ, ಇಲ್ಲ ಅಂದರೆ ಮುಂದೆ ಪವರ್ ಬರುತ್ತೆ, ಪವರ್ ಹಾಕಿಸ್ಕೊಂಡು ಹೋಗ್ತೀನಿ ಅಷ್ಟೇ. ಸೊ ಅದೇ ಸ್ಕ್ರಾಂಬ್ಲರ್ ಅವ್ರದ್ದು. ಜಾಸ್ತಿ ಏನು ನೋಡಿಲ್ಲ, ಹತ್ತಿರ ಒಂದು 4000 ನೋಡಬೇಕು ಅಷ್ಟೇ, ಒಂದು 2 ಇಯರ್ಸಿಂದ 2.5 ಇಯರ್ಸಿಂದ. ಯಾಕಂದರೆ ಅವರು UK-ಯಲ್ಲೇ ಇದ್ದರು ಫ್ರಮ್ ಪಾಸ್ಟ್ ಇಯರ್ ಅನಿಸುತ್ತೆ. ಸೊ ಹಂಗಾಗಿ ಜಾಸ್ತಿ ಓಡ್ಸೋಕ್ಕಾಗಿಲ್ಲ ಅವ್ರ ಕೈಯಲ್ಲಿ. ಸೊ ಯಾರಾದರೂ ಇಂಟ್ರೆಸ್ಟ್ ಇದ್ದರೆ ನೋಡಿ, ನಾನು ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ OLX ಲಿಂಕು ಮತ್ತು ಫೇಸ್ಬುಕ್ ಮಾರ್ಕೆಟ್ ಪ್ಲೇಸ್ ಲಿಂಕ್ ಬಿಟ್ಟಿರ್ತೀನಿ, ಕಾಂಟ್ಯಾಕ್ಟ್ ಮಾಡಿ. ಗಾಡಿ ಮಾತ್ರ ತುಂಬ ಚೆನ್ನಾಗಿದೆ, ತೊಗೊಂಡ್ರೆ ಮಾತ್ರ ಸ್ವಲ್ಪನೂ ಮೋಸ ಇಲ್ಲ, ಚೆನ್ನಾಗಿ ಮೇಂಟೈನ್ ಮಾಡಿದ್ದಾನೆ. ಅದೇ ಥರ ನನಗನ್ಸೋ ಪ್ರಕಾರ ಒಂದು 2-2.5 lakh rupees ಬರುತ್ತೆ, ಆಕ್ಸೆಸರೀಸ್ ಹಾಕ್ಸಿದ್ದಾನೆ ಅದಕ್ಕೆ. ಸೊ ನೋಡಿ, ಎಷ್ಟು ಇಂಟ್ರೆಸ್ಟ್ ಇದ್ದರೆ ಕಾಂಟ್ಯಾಕ್ಟ್ ಮಾಡಿ ಅವರು. ಓಹೋ, ಸೂಪರ್ ಡೂಪರ್ ನಾಯ್ಸಿ ಇದೆ ನಿಜ ಹೆಲ್ಮೆಟ್ ಇದು. ಮುಂದೆ 4 ಏರ್ ವೆಂಟ್ಸ್ ಇದೆ, ಅದನ್ನು ಓಪನ್ ಬಿಟ್ಬಿಟ್ಟಿದ್ದಾನೆ. ಅದನ್ನು ಕ್ಲೋಸ್ ಮಾಡಿಲ್ಲ, ಕ್ಲೋಸ್ ಮಾಡೋಕ್ಕೆ ಆಪ್ಷನ್ ಕೂಡ ಕೊಟ್ಟಿಲ್ಲ ಅವನು. ಸೊ ನಾನು ಈಗ ಅದಕ್ಕೆ ಏನಾದರೂ ಮಾಡಿ ಪ್ಯಾಚ್ ಮಾಡಿ ಕ್ಲೋಸ್ ಮಾಡಬೇಕು. ಇವರಿಬ್ಬರು ನೋಡಿ, ಕಾರ್ ಅವರಿಬ್ಬರು ಮಾತಾಡ್ಕೊಂಡು ಹೋಗ್ತಿದಾರ, ಬೈಕೊಂಡು ಹೋಗ್ತಿದಾರೋ, ಏನು ಮಾಡ್ತಿದಾರೋ ಗೊತ್ತಿಲ್ಲ. ನೋಡಿದ್ರಾ? ಬೇಡ, ಸುಮ್ಮನೆ ಯಾಕೆ, ನಮ್ದು ಗಾಡಿ ಅಲ್ಲ, ಇನ್ನೊಬ್ಬದ ಗಾಡಿ, ಬೇಡ. ಗ್ರೂಪ್ ಇಂಟರ್ಕಾಮ್ ಪೇರಿಂಗ್ ಇವಾಗ ಆಗ್ತಿದೆ, ಕನೆಕ್ಟ್ ಆಯ್ತಲ್ಲ. ಇವಾಗ ಏನು ಪೊಲೀಸರು ಇಲ್ವಾ? ಜಾಸ್ತಿ ಇಲ್ಲ ಕಾಟ, ಈಗ ಕಮ್ಮಿ ಆಗ್ಬಿಟ್ಟಿದೆ, ಈಗ ಕಮ್ಮಿ ಆಗಿದೆ, ಭಾಳ ಕಮ್ಮಿ ಆಗಿದೆ. Anyway, mine is totally stock bike. Yours is also totally stock. Yeah. Oh no, you have aftermarket exhaust. Vans 9 ಇದೆ. So but usually ಹಿಡಿಯಲ್ಲ ಈಗ. ಬಟ್ ನಂದು ಕಂಪನಿ ಇದೆಲ್ಲ ವ್ಯಾನ್ಸ್ ಅಂಡ್ ಹೈನ್ಸ್ ಆಫ್ಟರ್ ಮಾರ್ಕೆಟ್ ಅಂದ್ರೂ ಕೇಳಲ್ಲ ದರ್ಶನ್. If they see something fancy ejecting out, no, they'll come, they'll rev the bike.
ಬಟ್ ನಾನು ಡ್ರೈವ್ ಮಾಡಿದ್ರು ಇಟ್ಸ್ ವಿತ್ ಇನ್ ದ ನಾಯ್ಸ್ ಲಿಮಿಟ್ಸ್ ಓನ್ಲಿ ಅನ್ಕೊಳ್ತೀನಿ. ಇಟ್ಸ್ ನಾಟ್ ಲೌಡ್. ನಾಯ್ಸ್ ಲಿಮಿಟ್ಸ್ ಅವರೆಲ್ಲ ನೋಡೋದೇ ಇಲ್ಲ ಅವರು, ಮೀಟರ್ ಗಿಟ್ ಎಲ್ಲ ತೊಗೊಂಡೇ ಬರಲ್ಲ. ಸುಮ್ಮನೆ ಅವ್ರ ಕಿವಿನೇ ನಾಯ್ಸ್ ಮೀಟರ್, ಕಿವಿಗೆ ಜಾಸ್ತಿ ಕೇಳಿಸ್ತಾ ಸರ್ ಪಕ್ಕಕ್ಕೆ ಬನ್ನಿ ಸರ್ ಅಂತಾರೆ ಅಷ್ಟೇ. ದಟ್ ಈಸ್ ಓ ದೇ ಆರ್. ಮತ್ತೆ ಇಮ್ಯಾಜಿನ್ ಮಾಡಿ ನಾನು ಹಾರ್ಲಿ ಇತ್ತಲ್ಲ, ಅದಕ್ಕೆ ಸಿಡ್ಕೋಬೇಕಾಗಿತ್ತು ಪಕ್ಕ. ಅದು ಗಾಡಿ ವಾಪಸ್ ಕೊಡ್ತಾನೆ ಇರಲ್ಲ ನಿನಗೆ. ನಂದೊಂದು ಸೀನ್ ಆಗಿತ್ತಲ್ಲ. ಐ ಡೆಂಟ್ ಟೆಲ್ ಮೋಸ್ಟ್ ಆಫ್ ದ ಪೀಪಲ್, ಇವನ್ ಐ ಡೆಂಟ್ ಟೆಲ್ ಟು ಮೈ ವ್ಯೂವರ್ಸ್ ಆಲ್ಸೋ. ಐ ಟೆಲ್ ಯು ಟುಡೇ. ಯು ಸೇ in the month of July, I think last week of July, they did a drive in this highway only, RTO department, from Whitefield, from Yeshwantpur and from Electronic City. Okay. Early in the morning at around 6:30, they came near that toll. They were standing that toll. No, not Parleji, this is Lanko toll. ಹೌದಾಯ್ತು ಹೇಳಿ. Kunigallu first toll. They were standing over there and we didn't see that they were standing. We all were caught. The only thing why they caught us was because of exhaust. ನಿಮ್ದು GS6 ಅಲ್ಲ? GS6 150 ಇತ್ತಲ್ಲ. I had RF Pro Race exhaust ಅಲ್ಲ. Yeah. So they came to me, they asked me, is it aftermarket? I said yeah, but it doesn't sound loud. It has got an DB killer also, I told him. He said no, ಅವೆಲ್ಲ ಗೊತ್ತಿಲ್ಲ ನಮಗೆ, ಕೈ ತೆಗೀರಿ ಅಂತ. He asked me to remove my hand from the accelerator. Okay. You revved it. After revving, obviously after 6-7 kpm it will open up. Yeah. He said sir ಪಕ್ಕಕ್ಕೆ ಬನ್ನಿ sir. Then he put a case on me. ಹೌದಾ? Some Motor Vehicle Act 53, 56 something and all. Then he handed over that paper to me. Then he asked me the RC card. I said RC card I don't have. I have a duplicate one. If you want you can see it. It's okay. No need for any RC card. So DL he had taken. He gave back the DL to me. He didn't took any of my documents. So he asked me to come to the RTO office, Yeshwantpur. Okay. Since my DL address was Mahalakshmi Layout. I said okay, I'll come. Once I went there, you know what did they tell? I have to pay a fine of around 6,000 to 8,000 rupees. Then I have to get that aftermarket exhaust. I have to destroy that exhaust in front of them. What bullshit. And I have to show the vehicle again with the normal stock exhaust. And after all these things, they'll take the RC card, original. They'll keep it under suspension for 1.5 to 2 months. After that, you have to go to a respective RTO where you have registered the vehicle. There you have to go and collect the RC card. What rubbish. All these things they told me. No, frankly speaking, Darshan, every country has its own laws about this aftermarket exhaust. They do, but sometimes We do have. Frankly speaking, outside other countries, no, they implement it very strict. In India, they are not that strict. Frankly speaking, they are okay with that. Even when the road legal, road illegal. Yeah, road legal, road illegal. So in spite of they knowing the law that these people are breaking the law and putting that aftermarket exhaust, they are not that strict on us, you know that. Yeah, correct. But the thing is, it's not about the aftermarket at all, right? At times, I know the rule literally says no aftermarket. The RC pass ಮಾಡಕಲ್ಲಿ ಯಾವುದು parts to ಗಾಡಿಲಿ, you should just keep it with that part only. I know, understand that. But at least ಸ್ವಲ್ಪ flex ಇರಬೇಕಲ್ಲ, as long as within the DB limits. And one more thing is to test about those DB limits and all, no? You have to take the vehicle to a silent place where there should be no disturbance. Yeah. And then you have to keep the decibel meter at least a meter away from the exhaust. Then you have to see at the idling also. Then you have to rev and say there are procedures to be done, and that you can't do roadside. So what they'll do is, okay fine, if they see aftermarket exhaust, they'll book a case. They'll ask you to come to the RTO office. If at all you want to undergo the test, you undergo the test in the RTO office. You prove yourself that your aftermarket exhaust is not doing terrible noise and all, disturbing people on the road. Then you take back the vehicle. Then you cancel the case and go. But that is impossible ಅಲ್ವಾ, ಅವ್ರ ಕಡೆ ಅದು ಮಾಡೋದಲ್ಲ, ಇಷ್ಟು ಖರ್ಚಾಗುತ್ತೆ ಬೇರೆ. So basically what they do is, for everything they'll ask you to come to RTO. That's all. They won't do anything on the road. It's better just keep it stock and run it in stock at this rate.
That's why for Busa I didn't go for aftermarket exhaust. Yeah, just keep it stock dog. Stock. ಮಾಡಿರೋ ಮಾಡಿಫಿಕೇಶನ್ ಎಲ್ಲ ಇನ್ಸೈಡ್ ಇರಬೇಕು, ಹೊರಗಡೆ ಕಾಣಿಸ್ಬಾರ್ದು ಅಷ್ಟೇ. ಸೊ ಸ್ಟಾಕೇ ಇಟ್ಟಿರ್ತೀನಿ, ಏನು ಮಾಡೋಕ್ಕೋಲ್ಲ. ಇದಕ್ಕೇನು ಮಾಡಿಫಿಕೇಶನ್ ಮಾಡಿಸೋದು ದರ್ಶನ್? Does it require any modification at all? You don't need also. You don't need The also. bike is like so powerful. Why do you need anything? ಅಲ್ವಾ? Only You thing is, won't even tap 50% of the bike's actual capacity here. Not That's- even 50%. that's right. I don't even tap 50% of this potential of the bike. So why go for aftermarket exhaust and increasing power and all? And it could be crazy expensive also, not worth it. And that too I have to get 2 exhaust. Yeah. So not needed. Nah. Basically I bought this as a touring machine. Yeah. So why Shuma go for aftermarket exhaust and tour? You can't tour also if you go for aftermarket exhaust. Yeah. This makes sense, dog. Adildre, even if you, something happens, no, by mistake, parking ಮಾಡಬೇಕಾದ್ರೆ ಬಿದ್ದು ಏನಾದ್ರು ಸ್ವಲ್ಪ ಗಾಡಿ ಡ್ಯಾಮೇಜ್ ಆದ್ರೂ ಹೌದು. ಇನ್ಶೂರೆನ್ಸ್ ಕವರ್ಸ್ ಆಫ್ ಈ ಸ್ಟಾಕ್ ಮಾರ್ಕೆಟ್. ಈ aftermarket ಆದ್ರೆ ಏನು ಕವರ್ ಆಗಲ್ಲ. ಏನು ಕವರ್ ಆಗಲ್ಲ. I know. Good. I get it. ಸ್ವಲ್ಪ bikes, when you buy it, you need to change it because only then it's fun to ride. But this is not like that. I know, this is not like that, yeah. For example, GX6 ಎಲ್ಲ ನೀವು 750. ಇಟ್ಕೊಂಡ್ರೆ you won't get that. I know. For that was actually awesome machine with that Aero ProRes exhaust. Yeah. ತುಂಬಾ ಒಳ್ಳೆ ಕಿಕ್ ಬರ್ತಾ ಇತ್ತು ಅದ್ರಲ್ಲಿ ಸ್ಪೀಡ್ ಹೋದಾಗ. And I used to use the full potential of that bike. Yeah. I have gone full throttle also in that bike. Yeah. This one I can't just go even half of the throttle. Race track only full throttle ಹೋಗಲ್ಲ, except you get the straight line. I know. ಹೋಗಿದ್ದೀರಾ ಎಲ್ಲಾರು ಲಾಂಗ್ ತಗೊಂಡಿದ್ದೀನ? ಇಲ್ಲ, ಟೈರ್ ಚೇಂಜ್ ಮಾಡಬೇಕು ದರ್ಶನ್. ದ ಟೈರ್ ಈಸ್ ಸ್ಟಾಕ್ ಟೈರ್. Yeah. It's 6-year-old tire. Even though the what is it? The thread pattern is there. Yeah. I don't feel confident. I think it has become slightly harder because of this rain, Yeah. sun in and all. Compound hard ಆಗ್ಬಿಟ್ಟಿದೆ. So I am not pushing it also. I am not taking for any touring also. I have to change the tire. I'm bloody. These tires are really expensive nowadays. For a set of Michelin Road 5, they're quoting around 43 to 44K. Oh. So I'm just pushing it, holding it back, not to put it for some How time. much is the life for this one, doctor? Tire 15K ಬರುತ್ತಾ? ಇಲ್ಲ ಕಣ, ಏನೊಂದು 10 to 12K ಬಂದರೆ ಹೆಚ್ಚು. ಅಯ್ಯೋ. ತುಂಬ ವೇರ್ ಅಂಡ್ ಟೈರ್ ಆಗುತ್ತೆ ಅಲ್ಲ, ವೆಯ್ಟ್ ಜಾಸ್ತಿ ಇದೆ, ಆಕ್ಸಿಲರೇಷನ್ ಜಾಸ್ತಿ ಇದೆ, ಬ್ರೇಕಿಂಗ್ ಜಾಸ್ತಿ ಮಾಡ್ತೀವಿ. Yeah. ನೀವು ಓಡಿಸೋದು ನೋಡಿದ ಅಂದ್ರೆ ಯು ಹ್ಯಾವ್ ಟು ಆಲ್ಮೋಸ್ಟ್ ಚೇಂಜ್ ಇಟ್ ಇಯರ್ಲಿ ಒನ್ಸ್ ಮತ್ತೆ. ಇಲ್ಲ, ನಾನು ಮೋಸ್ಟ್ಲಿ ಇಲ್ಲ, ನಾನೊಂದು 3 years ಒಂದ್ಸತಿ ಚೇಂಜ್ ಮಾಡ್ಬೋದು. ಯಾಕಂದರೆ ನಾನು 4000 kilometers ಓಡಿಸ್ತೀನಿ ಅಷ್ಟೇ 1 yearಗೆ ಅನ್ಸುತ್ತೆ. Oh, because you have multiple. Tiger also. No, so for majority of the tour I'll be taking Tiger. Yeah. For around say more than 3-4 days trip ಏನಾದರೂ ಇದ್ರೆ, 2-3 days ಟ್ರಿಪ್ ಏನಾದರೂ ಇದ್ರೆ ಮೋಸ್ಟ್ ಪ್ರಾಬ್ಲಿ ಬೂಸಾ ತೆಗಿತೀನಿ ಅವಾಗ. Okay. ಸೊ ಅಷ್ಟು ಫ್ರೀಕ್ವೆಂಟಾಗಿ ಚೇಂಜ್ ಮಾಡಲ್ಲ. ಒನ್ಸ್ ಇನ್ 3 years ಐತೆ. Okay, that's good. ಪರವಾಗಿಲ್ಲ ಮತ್ತೆ, it's not as bad. No, not that bad. Yeah. ಇದು ಯಾವ ಇಯರ್ ಮಾಡೆಲ್ ಡಾಕ್ಟರ್? ಇದು 2016 2015-16, yeah. 2015. Okay, good. Second generation. So it pretty much has all the tech required. At time all the tech was there, no? I think it has ABS. That's all. Yeah. That's all. ABS, only ABS. Okay. And riding modes it has. Riding modes there, yeah. That's other than those things, nothing else it has. No ride by wire, nothing, none of that. No ride by wire, nothing. Very simple machine. Oh. All cable operated. And Brembo monoblock. Okay. Braking ಅಷ್ಟೇ. ಚೆನ್ನಾಗಿದೆ ಬ್ರೇಕಿಂಗ್ ಪವರ್. ನನಗೆ ಸ್ವಲ್ಪ ಕಮ್ಮಿ ಅನ್ಸುತ್ತೆ. ಏನೋ ಪ್ರಾಬಬ್ಲಿ ಐ ಥಿಂಕ್ ಐ ಮೈಟ್ ಹ್ಯಾವ್ ಟು ಗೋ ಫಾರ್ ಆಫ್ಟರ್ ಮಾರ್ಕೆಟ್ ಬ್ರೇಕ್ ಪ್ಯಾಡ್ಸ್. ಪ್ರಾಬಬ್ಲಿ EBC ಯಾವ್ದಾದ್ರು ತಗೊಂಡಿಲ್ಲ. ಬ್ರೆಂಬೋ ಇಸ್ ಗುಡ್ ಓನ್ಲಿ, ನೋ? ಬ್ರೆಂಬೋ ಇಸ್ ಗುಡ್ ಓನ್ಲಿ. ನೋಡಬೇಕು ಯಾವ್ದು ಚೆನ್ನಾಗಿದೆ ಅಂತ ಕಮ್ಯುನಿಟಿಯಲ್ಲಿ ಕೇಳಬೇಕು ಯಾರನ್ನಾದ್ರೂ. ಅವ್ರು ಕಮ್ಯುನಿಟಿ ಹೇಳ್ತಾರೆ, ಕೇಳ್ಬಿಟ್ಟು ಹಾಕ್ಸ್ಕೋಬೇಕು. ಮತ್ತು ಬ್ರೇಕ್ ಲೈನ್ಸ್ ಬಂದು ರಬ್ಬರ್ ಇರಬೇಕು. ಅದನ್ನು ಮೋಸ್ಟ್ಲಿ ಸ್ವಲ್ಪ ಸ್ಟೀಲ್ ಪ್ಲೇಟೆಡ್ಗೆ ಅಪ್ಗ್ರೇಡ್ ಮಾಡಿಸಿದ್ರೆ
Yeah, steel brake would help. ಹೆಲ್ಪ್ ಆಗುತ್ತೆ ಅನ್ಸುತ್ತೆ. How I know? Because Harley's ಅದೇ ಕೆಲಸ ಆಗಿತ್ತು. I had to upgrade to steel brake to get little more extra braking. Harley ಇದಲ್ಲ? Brake was the worst. I Oh, know. the brake was the worst in the Harley. I don't know how I rode that bike the way I rode. With I that know. brakes. ಅದೊಂಥರ ಇಂಜಿನ್ ಬ್ರೇಕಿಂಗ್ ಎಲ್ಲ ಬ್ರೇಕಿಂಗ್ ಮಾಡ್ಕೊಂಡು ಹೋಗ್ಬೇಕಾಗಿತ್ತು. ಹೌದೌದು, ಅದೇ ಮಾಡ್ತಾ ಇದ್ದೆ ನಾನು. ಟೈರ್ ಗ್ರಿಪ್ ಅಷ್ಟಕ್ಕಷ್ಟೇ, ಬ್ರೇಕಿಂಗು ಸರಿ ಇಲ್ಲ. ಹೌದಾ? ಓ ಡಾಕ್ಟರ್, ಯಾ ಅದೇನೇ ಒಳ್ಳೆ ಸ್ಪೋರ್ಟ್ಸ್ ಬೈಕ್ ತರ ಓಡಿಸಿದ್ಯಲ್ಲಪ್ಪ ಗುರುವೆ. ನೋ ವಿಲ್ ಯು ರೈಡ್ ದಟ್ ಲೈಕ್ ದಟ್? Probably if I have the right company. Otherwise, no, I don't think so, to be honest. ಅದೇ ಇವಾಗ ಆ ಥರ ಓಡ್ಸೋಕ್ಕಾಗಲ್ಲ. But if I'm with the right company and the mindset, probably I will. But Opniel, I won't push it like that. ಓಕೆ. Before you know, it's just right single also like smash the bike. ನೀವು ಈ ಬೈಕ್ ತೆಗೆಸ್ತೀನಿ ಆಯ್ತು ಡಾಕ್ಟರ್? ಇದು ಬೂಸ ತೆಗ್ದ ಆಗಸ್ಟ್ 20th ತೆಗ್ದಿದ್ದು ಗಾಡಿ. ಓಕೆ. ಸೊ ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್, ನವಂಬರ್, ಡಿಸೆಂಬರ್ 4 months ಆಗುತ್ತೆ ಡಿಸೆಂಬರ್ಗೆ. ಓ. ಹೌ ಮೆನಿ ಕಿಲೋಮೀಟರ್ಸ್ ಐ ಹ್ಯಾವ್ ಪುಟ್ ಆನ್? How many? ಅರೌಂಡ್ 600. ಪರವಾಗಿಲ್ಲ, ಕಮ್ಮಿನೇ. ಭಾಳ ಕಮ್ಮಿ, ಜಾಸ್ತಿ ಹಾಕಿಲ್ಲ. ನಿಮ್ಮ ಲೆವೆಲ್ ಕಮ್ಮಿನೇ ಅದು. ನಾನು ಜಾಸ್ತಿ ಓಡಿಸಲ್ಲ ಇದನ್ನ. ಟೈರ್ ಹಾಕಿಲ್ಲ ಅಲ್ಲ, ಟೈರ್ ಹಾಕಿದ್ರೆ ಮೋಸ್ಟ್ ಪ್ರಾಬ್ಲಿ ಜಾಸ್ತಿ ಓಡಿಸ್ತಾ ಇದ್ನೋ ಏನೋ. ಪ್ರಾಬ್ಲಿ ಯೂಸ್ ಇಟ್ ಮೋರ್ ಫಾರ್ ದ ಬ್ರೇಕ್ಫಾಸ್ಟ್ ರೈಡ್ಸ್ ಇದನ್ನ. ಬ್ರೇಕ್ಫಾಸ್ಟ್ ರೈಡ್ಸ್ ಇಲ್ಮೇಲಿಂದ ಸ್ವಲ್ಪ ಟೂರಿಂಗ್ ತೊಗೊಂಡು ಹೋಗ್ತೇನೆ. ಓಕೆ. Because as I got adjusted to the vehicle, no? Yeah. I think I can take it for around 200-300 kilometers per day touring ಎಲ್ಲಾನು ತೊಗೊಂಡು ಹೋಗ್ಬೋದು. ಫಾರ್ ಎಕ್ಸಾಂಪಲ್ ಇಲ್ಲಿಂದ ಚಿಕ್ಕಮಂಗ್ಳೂರ್ಗೆ ಹೋಗ್ಬೇಕು, ಬರೀ ಟಾರ್ಮ್ಯಾಕು ತೊಗೊಂಡು ಹೋಗ್ಬೋದು. ಇಲ್ಲಿಂದ ಊಟಿಗೆ ಹೋಗ್ಬೇಕು, ತೊಗೊಂಡು ಹೋಗೋದು. How does it handle potholes and all? Oh, the suspension is really good, right? Okay, that's unexpected. I thought it would be too stiff. No, it's very soft, it's very smooth. ಯಾವಾಗ ಸ್ಟಿಫ್ ಆಗಬೇಕು ಅವಾಗ ಸ್ಟಿಫ್ ಆಗುತ್ತೆ. Okay, that's good. Otherwise it's really good suspension. Frankly speaking, everyone are sold on this Hayabusa. Why? Because of the ride quality. Okay. It's very supple. Even the third generation Busa is there, no? That is a notch above this, it seems. This is only really good. Okay. ಇದಕ್ಕಿಂತ ತುಂಬಾ ಚೆನ್ನಾಗಿದೆ ಅಂತ ಅದು ಹೊಸ ಬುಸ. Sweet, then it's good stuff. Huh? Good stuff. Because I was thinking, how does it handle potholes and all? Usually, this is like a mother of all sports bike. ಹೌದಾ? ಸೊ ತುಂಬಾ ಚೆನ್ನಾಗಿ ಹ್ಯಾಂಡಲ್ ಮಾಡುತ್ತೆ ಪಾಟ್ಹೋಲ್ಸು. This stretch has been forever, Doc. I would say. This stretch? I almost forgotten how good this stretch was. ಇನ್ನು ಮುಂದೆ ಇನ್ನೊಂದು ಸೆಟ್ ಸಿಗುತ್ತೆ, ತುಂಬ ಚೆನ್ನಾಗಿದೆ ಅದು. On either side you have fields, and usually in that stretch there will be some amount of fog early in the morning. ಆ ಸ್ಟ್ರೆಚ್ ತುಂಬ ಚೆನ್ನಾಗಿದೆ. Your house is in perfect location, bike rides. Your house also now is in perfect location. ಹೌದು. No, basically this location is good for everything, right? Say one thing I'll tell you. How far is MJ's? 9 kilometers. Yeah, it takes about 30 minutes to get there. And how far is your railway station? 7 kilometers. How far is your Majestic? 7 kilometers. Airport astura illa. How far is your airport? Pretty close, because we're at the end of the city, this part of the city. Yeah. And the most of the places wherever we ride on bike, we have to go through this highway only. Yeah. Yes or no? Chikmagalur Western Ghats, you have to go through this highway. Yeah. And this highway is also pretty close to us. At least one good thing, I never saw any racism or anything as long as I was there. There, huh? Yeah, I didn't see anything, any traces of racism. Shall we go to Swati only? We can go here only, Doc. Good. ಸ್ವಾತಿಯಲ್ಲಿ ಚೆನ್ನಾಗಿರುತ್ತೆ ಕಾಫಿ, ತಿಂಡಿನೂ ಚೆನ್ನಾಗಿರುತ್ತೆ. We'll go here only. ಬಿಸಿ ಕೂಡ ಇಲ್ಲ, ಖಾಲಿ ಇದೆ ಆಚೆ ಕಡೆ. Yeah. Slow? Yeah. That was turning.
ಸೊ ಧ್ರುವ ಥರ ಹೋಗಲಿಲ್ಲ, ಸ್ವಾತಿಗೆ ಬಂದ್ವಿ. ಏನಕ್ಕೆ ಅಂದರೆ ಸ್ವಾತಿಯಲ್ಲಿ ಕಾಫಿ ಚೆನ್ನಾಗಿ ಕೊಡ್ತಾರೆ, ತಿಂಡಿ ಚೆನ್ನಾಗಿರುತ್ತೆ ಅಂತ. ನೋಡಿದ್ರೆ ಏನೋ ಹೊಡೆದಾಕ್ಬಿಟ್ಟಿದ್ದಾರೆ ಸ್ವಾತಿನ, ಅರ್ಧ ಹೊಡೆದಾಕಿ ಆ ಕಡೆ ಏನೋ ಕಟ್ತಾ ಇದ್ದಾರೆ, ರಿನೋವೇಟ್ ಮಾಡ್ತಾ ಇದ್ದಾರೆ. ಸರಿ, ನಾನೊಂದು ಕಪ್ ಕಾಫಿ ಕುಡ್ಕೊಂಡು ಸ್ವಲ್ಪ ತಿಂಡಿ ಮಾಡಿಕೊಂಡು ಸ್ವಲ್ಪ ಮಾತಾಡ್ಕೊಂಡು ದರ್ಶನ್ ಜೊತೆಗೆ ಬಂದು ಭೇಟಿ ಆಗ್ತೀನಿ ನಮ್ಮನ್ನು.